ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಮತ್ತೆ ನನ್ನ ಚಾನಲ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದೆ, ಸೊ ಹಾಗಾಗಿ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಕ್ಷಮೆ ಇರಲಿ. ಇವತ್ತು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅದು ಅಂದರೆ ಆಲೂ ಪೂರಿ. ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಡುವಂಥ ಆಲೂ ಪೂರಿ. ಪದೇ ಪದೇ ಒಂದೇ ಥರ ಟಿಫನ್ನ ಮಾಡಿ ಮಾಡಿ ಬೇಜಾರಾಗಿದ್ರಿ, ಈ ಆಲೂ ಪೂರಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಲೆಟ್ಸ್ ಗೋ. ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು 2 ಆಲೂಗಡ್ಡೆನ ಕುದಿಸಿ ತಗೊಳ್ಳಿ. ಆನಂತರ ಆಲೂಗಡ್ಡೆನ ತುರಿದು ಒಂದು ಬುಟ್ಟಿಲಿ ಹಾಕ್ಕೊಳ್ಳಿ ಪಾತ್ರೆಯಲ್ಲಿ. ಆಮೇಲೆ ನಾನಿಲ್ಲಿ 1.5 ಕಪ್ಪು ಮೈದಾ ಹಿಟ್ಟು, ಆಮೇಲೆ 1.5 ಕಪ್ಪು ಗೋಧಿ ಹಿಟ್ಟನ್ನ ತೊಗೊಳ್ತಿದ್ದೀನಿ. ಅಂದರೆ 2 ಹಿಟ್ಟನ್ನು ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಪೂರ್ತಿ ಮೈದಾ ಹಿಟ್ಟಲ್ಲಿ ಬೇಕಾದರೂ ನೀವು ಮಾಡ್ಕೋಬಹುದು. ನಾನು ಇಲ್ಲಿ 2 ಹಿಟ್ಟನ್ನು ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಈ ಹಿಟ್ಟಿಗೆ ಹದನ ಹಾಕ್ಕೊಳ್ಳೋಣ. 1.5 ಸ್ಪೂನ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, ಅಂದರೆ ಹಾಕ್ಕೊಂಡಿದ್ದೀನಿ ಹಿಟ್ಟಿಗೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಹಾಕ್ಕೊಂಡ್ಮೇಲೆ ಇವಾಗ ಗರಂ ಮಸಾಲ ಹಾಕ್ಕೊಳ್ಳೋಣ. 1 ಸ್ಪೂನು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇಲ್ಲಿ ಡ್ರೈನೇ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಫಸ್ಟು ಚೆನ್ನಾಗಿ ಹಿಟ್ಟನ್ನ ಡ್ರೈ ಆಗಿ ಕಲಿಸ್ಕೊಂಬಿಡೋಣ, ಅಂದರೆ ಎಲ್ಲ ಹದನೂ ಸ್ವಲ್ಪ ಮಿಕ್ಸ್ ಆಗಲಿ. ಆಮೇಲೆ ನಾನು ಕೊತ್ತಂಬರಿನ ಹಾಕ್ಕೊತಿದ್ದೀನಿ. ಆ ಕೊತ್ತಂಬರಿಲಿ ಆ ಎಲೆ ಏನಿರುತ್ತೆ ಅದನ್ನು ಮಾತ್ರ ಹಾಕ್ಕೊಳ್ಳಿ, ಕಡ್ಡಿ ಥರ ಇದ್ದಿದ್ದನ್ನು ಹಾಕೋಬೇಡಿ. ಏನಕ್ಕೆ ಅಂತ ಪ್ರೂಫ್ ಸಮೇತ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಕೊತ್ತಂಬರಿ ಹಾಕ್ಕೊಂಡ್ಮೇಲೆ ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ಒಮ್ಮೆ ಜಾಸ್ತಿ ನೀರು ಹಾಕ್ಕೊಳೋದು ಬೇಡ, ಏನಕ್ಕಂದರೆ ಅದು ಆಲ್ರೆಡಿ ಆಲೂಗಡ್ಡೆ ಇರುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಿ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ. ಕಲಸಿ ಚೆನ್ನಾಗಿ ಒಂದು ಹದಕ್ಕೆ ನೋಡಿ, ಈ ಹದಕ್ಕೆ ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ, ಈ ಹದಕ್ಕೆ ಕಲಸಿ ಒಂದು 10 ನಿಮಿಷ ಹಿಟ್ಟನ್ನ ಮುಚ್ಚಿಟ್ಬಿಡಿ. ಇವಾಗ 10 ನಿಮಿಷ ಆಗಿದೆ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮತ್ತೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನ ಮತ್ತೆ ಚೆನ್ನಾಗಿ ನಾದ್ಕೊಂಡು ಇವಾಗ ಪೂರಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ಎಣ್ಣೆ ಹಾಕಿ. ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಸತಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವಾಗ ಪೂರಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾನು ಚಿಕ್ಕದಾಗಿ ಉಳ್ಳಿನ ಮಾಡ್ಕೊತಿದ್ದೀನಿ. ನೋಡಿ, ಇಷ್ಟು ಆದರೆ ಸಾಕು, ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ ಪೂರಿ. ತುಂಬ ಚಿಕ್ಕದಾಗಿ ಮಾಡ್ಕೋಬೇಡಿ, ತುಂಬ ದೊಡ್ಡದಾಗೂ ಬೇಡ, ಮೀಡಿಯಮ್ ಆಗಿರಲಿ. ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಲಟ್ಸೋಣ. ಇಲ್ಲಿ ಲಟ್ಸೋವಾಗ ನಾನು ಹಿಟ್ಟನ್ನ ಯೂಸ್ ಮಾಡಿಲ್ಲ, ಎಣ್ಣೆನೇ ಯೂಸ್ ಮಾಡಬೇಕು, ಹಿಟ್ಟನ್ನ ಯೂಸ್ ಮಾಡಬೇಡಿ. ನಾನಂತೂ ಎಣ್ಣೆನೇ ಯೂಸ್ ಮಾಡ್ತೀನಿ. ನೋಡಿ, ಈ ಥರ ಲಟ್ಟಿಸ್ಕೊಳ್ಳಿ ಚೆನ್ನಾಗಿ. ಎಲ್ಲ ಸ್ವಲ್ಪ ಎಣ್ಣೆ ಹಚ್ಚಿದರೆ ಸಾಕು. ನೋಡಿ, ನಾನು ಸ್ವಲ್ಪನೇ ಹಚ್ತಾ ಇದ್ದೀನಿ, ತುಂಬ ಎಣ್ಣೆನೂ ಬೇಕಾಗಲ್ಲ, ಸ್ವಲ್ಪ ಒಂದು ಡ್ರಾಪ್ ಅಂತಾರಲ್ವ, ಸೊ ಅಷ್ಟಾದರೆ ಸಾಕು ಎಣ್ಣೆ. ನೋಡಿ, ಕಡ್ಡಿ ಏನಕ್ಕೆ ಬೇಡ ಅಂತ ಹೇಳಿದೆ ಅಂದರೆ, ಈ ಥರ ಇದು ಕಡ್ಡಿ ಬಂದು ಓಪನ್ ಆಗಿಬಿಡುತ್ತೆ, ಪೂರಿ ಉಬ್ಬಿ ಬರೋದಿಲ್ಲ. ಇಲ್ಲಿ ಹೋಲ್ ಆಗಿಬಿಡುತ್ತಲ್ವ, ಸೊ ಪೂರಿ ಉಬ್ಬೋದಿಲ್ಲ. ಅದನ್ನು ಸಹ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ, ಆ ಪೂರಿ ಹೇಗಾಗಿರುತ್ತೆ ಅಂತ. ಸೊ ಹಾಗಾಗಿ ನಾವು ಜೀರಿಗೆ ಸಹ ಹಾಕೋಬಾರ್ದು, ಜೀರಿಗೆನೂ ಹಾಕೋಬೇಡಿ. ನೋಡಿ, ನಾನು ಜಸ್ಟು ಪ್ರೆಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಹೇಗೆ ಉಬ್ಬಿ ಬರುತ್ತೆ ನೋಡಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಉಬ್ಬಿ ಬರುತ್ತೆ ಪೂರಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟಪಟ್ಟು ತಿಂತಾರೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಹಾಕಿದ್ದೀನಿ. ನೆಕ್ಸ್ಟು ಈ ಪೂರಿ ಉಬ್ಬೋದಿಲ್ಲ,
ನೋಡಿ ನಾನು ಎಷ್ಟೇ ಪ್ರೆಸ್ ಮಾಡಿದರೂ ಇದು ಹೋಗ್ತಾ ಇಲ್ಲ. ಏನಕ್ಕಪ್ಪ ಅಂದರೆ ಅಲ್ಲಿ ಹೋಲ್ ಆಗಿದೆ. ಸೊ ಹಾಗಾಗಿ ಕಡ್ಡಿ ಇರೋ ಕೊತ್ತಂಬರಿನ ಹಾಕೋಬೇಡಿ, ಎಲೆನ ಮಾತ್ರ ನೀವು ಹಾಕ್ಕೊಳ್ಳಿ. ನೋಡಿ ಅಲ್ಲಿ ಹೋಲ್ ಇದೆ, ಆ ಥರ ಹೋಲ್ ಆದರೆ ಪೂರಿ ಉಪ್ಪಿ ಬರೋದಿಲ್ಲ. ಸೊ ಹಾಗಾಗಿ ಜೀರಿಗೆ ಮತ್ತು ಕೊತ್ತಂಬರಿ ಕಡ್ಡಿ ಇರೋದನ್ನು ಹಾಕ್ಕೋಬೇಡಿ. ನೋಡಿ ನಮ್ಮ ಪೂರಿ ರೆಡಿ ಟು ಈಟ್. ಅಲ್ವಾ ಹೇಗೆ ಮಾಡೋದು ಅಂತ. ತುಂಬ ಸಾಫ್ಟಾಗಿ, ತುಂಬ ಮೃದುವಾಗಿ ಬರುತ್ತೆ ಆ್ಯಂಡ್ ತುಂಬ ಮೆತ್ತಗಿರುತ್ತೆ. ತಿನ್ನೋದಕ್ಕೂ ಏನು ಬಾಯಲ್ಲಿ ಹಾರ್ಡಾಗಿರಲ್ಲ, ಮೆತ್ತಗೆ ಫುಲ್ ಉಬ್ಬಿ ಬಂದಿರೋ ಪೂರಿ. ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.